ನಮಸ್ಕಾರ ಎಲ್ರಿಗೂ. ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಕೆಲವರಿಗೆ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ನೋಕೆ ಇಷ್ಟಪಡ್ತಾರೆ. ಕೆಲವರು ಮನೇಲಿ ಸ್ವೀಟ್ನ ಅಥವಾ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಮನೇಲಿ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡೋಂಥವ್ರು ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೊರಗಡೆ ಹೋಗಿ ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ಗೋಬಿ ಮಂಚೂರಿ, ಪಾನಿಪೂರಿ, ಸಮೋಸ ತಿನ್ನೋದಕ್ಕಿಂತ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಅಂದರೆ ಅರ್ಧ ಗಂಟೆಯಲ್ಲಿ ನೀವು ತುಂಬಾ ರುಚಿಯಾಗಿ ಈ ಸ್ನ್ಯಾಕ್ಸ್ ಅಂದರೆ ರೆಡಿ ಮಾಡ್ಬೋದು. ಜಸ್ಟ್ ನಮಗೆ 1 ಕಪ್ ಗೋಧಿ ಹಿಟ್ಟು ಹಾಗೂ 2 ಆಲೂಗಡ್ಡೆ ಇದ್ದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ನೋಡೋಣ. ನೀವು ಇದನ್ನು ಸ್ಯಾಟರ್ಡೆ ಮಕ್ಕಳಿಗೆ ಬೆಳಗ್ಗೆ ಟಿಫಿನ್ಗಾದರೂ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಕೂಡ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟಿನಿಂದ ಇಷ್ಟೊಂದು ಟೇಸ್ಟಿಯಾಗಿ ಸ್ನ್ಯಾಕ್ಸ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನೀಗ ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟನ್ನೇ ತೊಗೊಳ್ಬೇಕು. ನಂತರ ನಾನು ಇದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮಾಮೂಲಿಯಾಗಿ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀರೋ ಸಾಫ್ಟಾಗಿ ಸೇಮ್ ಅದೇ ಥರ ನಾದ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇದು ತೀರ ಗಟ್ಟಿಯಾಗೂ ಕೂಡ ಇರಬಾರ್ದು, ತೀರ ಸಾಫ್ಟಾಗಿ ಕೂಡ ಇರಬಾರ್ದು. ಸೊ ನೀವು ಸಮೋಸ ಮಾಡ್ಕೊಳ್ಳುವಾಗ ಯಾವ ಥರ ಹಿಟ್ಟನ್ನು ನಾದ್ಕೊಳ್ತೀರೋ ಅದೇ ಥರ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾನೀಗ ಯಾವ ಕಪ್ ಅಳತೆಯಿಂದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಆದರೆ ಅಷ್ಟು ನೀರನ್ನು ನಾನು ಹಾಕಿಲ್ಲ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಆ ಥರ ನಾದ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಅಥವಾ ಸ್ಟ್ರೀಟ್ಗಳಲ್ಲಿ ಹೋಗಿ ತಿನ್ನೋದಕ್ಕಿಂತ ತುಂಬಾ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಐಟಮ್ಸ್ ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ನೀವು ಈ ಥರ ಸ್ನ್ಯಾಕ್ಸ್ ಆಗಲಿ ಅಥವಾ ಮಾರ್ನಿಂಗ್ ಟಿಫನ್ಗೆ ಆಗಲಿ ಮಕ್ಕಳಿಗೆ ಹೆಲ್ದಿಯಾಗಿ ನೀವು ಇದನ್ನು ಮಾಡ್ಕೊಳ್ಬೋದು. ಕಡಿಮೆ ಸಮಯ ಕೂಡ ಆಗುತ್ತೆ, ಬೇಗ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಈಗ ನಾನು ಮಾಮೂಲಿ ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವಿ, ತೀರ ಸಾಫ್ಟಾಗೂ ಕೂಡ ನಾದ್ಕೊಂಡಿಲ್ಲ, ತೀರ ಗಟ್ಟಿಯಾಗೂ ನಾದ್ಕೊಂಡಿಲ್ಲ, ಮೀಡಿಯಮ್ ಆಗಿ ಈ ಥರ ನಾದ್ಕೊಂಡಿದ್ದೀನಿ. ನಿಮಗೇನಾದರೂ ನಾವು ಇಲ್ಲ ನಮಗೆ ಹಿಟ್ಟು ನೆನೆಯುವಷ್ಟು ಟೈಮ್ ಇಲ್ಲ ಅನ್ನೋರು ಕನಿಷ್ಠ ಒಂದು 10 ನಿಮಿಷನಾದರೂ ನೆನೆಸ್ಕೊಳ್ಳಿ. ಇಲ್ಲ ನಮಗೆ 10 ನಿಮಿಷಕ್ಕಿಂತ ಜಾಸ್ತಿ ಹಿಟ್ಟು ನೆನೆಸೋಷ್ಟು ಟೈಮ್ ಇದೆ ಅನ್ನೋರು ಒಂದು ಅರ್ಧ ಗಂಟೆನಾದರೂ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಸಿದರೆ ಸ್ನ್ಯಾಕ್ಸ್ ಇನ್ನೂ ಟೇಸ್ಟಿಯಾಗಿ ನಮಗೆ ರೆಡಿ ಆಗುತ್ತೆ. ಸೊ ನಾನೀಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಆಲೂ ಸ್ಟಫಿಂಗ್ನ ರೆಡಿ ಮಾಡೋ ಅಷ್ಟರಲ್ಲಿ ಇದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ನಾನೀಗ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಮೇಲಿರುವಂಥ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಯಾವುದೇ ರೀತಿ ಆಲೂಗಡ್ಡೆಯನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿಲ್ಲ. ನಾನು ಬರೀ ಮೇಲಿರುವಂಥ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈಗ ನಾನು ತುರಿದ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ, ರಾ ಪೊಟ್ಯಾಟೊನ ತೊಗೊಂಡಿದ್ದೀನಿ ಅಂದರೆ ಯಾವುದೇ ರೀತಿ ಆಲೂಗಡ್ಡೆನ ಕುದಿಸಿಲ್ಲ. ಈ ರೀತಿ ನಾನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ತುರಿದ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ತುರಿದ್ಕೊಂಡಾದಮೇಲೆ ನಾನೀಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಆಲೂಗಡ್ಡೆಯನ್ನು ತುರಿದಿರ್ತೀವಲ್ವ ಅದನ್ನು ಚೆನ್ನಾಗಿ ನೀವು ನೀರಲ್ಲಿ ಒಂದು 2-3 ಸಲ ಕ್ಲೀನಾಗಿ ಹದ್ದುಬಿಟ್ಟು ಈ ಥರ ಎಕ್ಸ್ಟ್ರಾ ನೀರನ್ನೆಲ್ಲ ನೀವು ಸ್ಕ್ವೀಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ನಮಗೆ ಒಣ ಶಾವಿಗೆ ಥರ ಬರುತ್ತಲ್ವ ಆ ಥರ ಇರಬೇಕು. ಒಂದು ಹನಿ ಕೂಡ ನೀರು ಜಾಸ್ತಿ ಇರಬಾರ್ದು. ಎಷ್ಟು ಚೆನ್ನಾಗಿ ನೀವು ನೀರನ್ನು ಹಿಂಡಿ ತೊಗೊಳ್ತೀರೋ ಅಷ್ಟು ಟೇಸ್ಟಿಯಾಗಿ ನಿಮಗೆ ಇದು ಸ್ನ್ಯಾಕ್ಸ್ ಕೂಡ ರೆಡಿ ಆಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಒಣಗಿದ ಹೂ ಥರ ಆಗಿದೆ. ಇಷ್ಟು ಚೆನ್ನಾಗಿ ಆಗಬೇಕು ನಮಗೆ. ಜಸ್ಟ್ ನಾನಿಲ್ಲಿ 1 ಆಲೂಗಡ್ಡೆ ಮಾತ್ರ ತೊಗೊಂಡಿದ್ದೀನಿ. ನಾನೀಗ ಇದಕ್ಕೆ ಕಟ್ ಮಾಡಿರುವಂತಹ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಉದ್ದುದನೇದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಆಲೂಗಡ್ಡೆ ತುರಿದಿರ್ತೀವಲ್ವ ಆಲೂಗಡ್ಡೆ ಜೊತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಟಫಿಂಗ್ನ ಈಗ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ. ನೆಕ್ಸ್ಟ್ ನಾನು ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ಬೇಡ ಅನ್ನೋರು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಖಾರದ ಪುಡಿ ಬೇಡ ಅನ್ನೋರು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಕಸೂರಿ ಮೆಂತೆ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಮಸಾಲ, ಮೇಲೆ ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಖಂಡಿತವಾಗ್ಲೂ ಖಾರನ ಸ್ವಲ್ಪ ಹಾಕ್ಕೊಡಿ. ಯಾವುದಾದ್ರೂ ಒಂದನ್ನು ಹಾಕಿ, ರೆಡ್ ಚಿಲ್ಲಿ ಫ್ಲೇಕ್ಸ್ ಆದರೂ ಒಂದು ಹಾಕಿ, ಖಾರದ ಪುಡಿನ ಅಥವಾ ಹಸಿಮೆಣಸಿನಕಾಯಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ. ಪರವಾಗಿಲ್ಲ, ಖಾರ ತಿನ್ನೋರಿದ್ದರೆ ಖಾರ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಖಾರ ಇದ್ದರೆ
ತುಂಬಾ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಅಂತೂ ಸೂಪರ್ ಡೂಪರ್ ಆಗಿರುತ್ತೆ. ಇದೊಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀರು ಕೂಡ ಹಾಕಬಾರ್ದು, ಎಣ್ಣೆ ಕೂಡ ಹಾಕಬಾರ್ದು. ನಾರ್ಮಲಾಗಿ ಅದು ಆಲೂಗಡ್ಡೆ ಅಲ್ವ ನಾವು ಕ್ಲೀನಾಗಿ ತೊಳೆದಿರ್ತೀವಲ್ವ, ಅದರಲ್ಲಿ ನೀರಿನ ಅಂಶ ಕೂಡ ಇರುತ್ತೆ. ಯಾವುದೇ ರೀತಿ ನೀರಾಗಲಿ ಎಣ್ಣೆ ಆಗಲಿ ಖಂಡಿತವಾಗ್ಲೂ ಮಿಕ್ಸ್ ಮಾಡೋದು ಬೇಡ. ಈಗ ಅದನ್ನ ಸೈಡಲ್ಲಿಡಿ. ನಾವೇನು ಹಿಟ್ಟನ್ನು ಚೆನ್ನಾಗಿ ನೆನೆಸಿರ್ತೀವಲ್ವ, ಈಗ ಅದರಲ್ಲಿ ನಾನೀಗ ಚಪಾತಿ ಹಿಟ್ಟನ್ನು ನೀವು ಯಾವ ಥರ ತೊಗೊಳ್ತೀರೋ ಆ ಥರ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಇದು ಸ್ವಲ್ಪ ದಪ್ಪವಾಗಿ ತೀಡಬೇಕಲ್ವ. ಸೊ ಆ ಕಾರಣಕ್ಕಾಗಿ ನಾನೀಗ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈಗ ಇದನ್ನು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲತ್ತಿಸ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಮನೆಯಲ್ಲಿ ಮಕ್ಕಳಿಗೆ ಏನು ಮಾಡಿಕೊಟ್ರು ಕೆಲವರಿಗೆ ತಿಂದು ಸಮೋಸ ತಿಂದು ಬೇಜಾರಾಗಿರುತ್ತೆ. ಕೆಲವೊಂದು ಮಕ್ಕಳಿಗೆ ಹೊರಗಡೆ ಹೋಗಿ ತಿನ್ನೋಕೆ ಇಷ್ಟಪಡಲ್ಲ. ಅಂಥವ್ರು ನೀವು ಮಕ್ಕಳು ಮನೆಗೆ ಬರೋಷ್ಟರಲ್ಲಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡಿದರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಾವು ಇದು ಮನೇಲಿ ಮಾಡಿದ್ದೀವಿ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಕಾರಣಕ್ಕಾಗಿ ನಾನು ಈ ಸ್ವೀಟ್ ರೆಸಿಪಿ ನಿಮಗೆ ಕಡಿಮೆ ಖರ್ಚಿಲ್ಲ ಅಂದರೆ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಈ ಸ್ನ್ಯಾಕ್ಸ್ನ ನೀವು ಮಾಡ್ಬೋದು. ನೋಡಿ, ಈಗ ಮಾಮೂಲಿಯಾಗಿ ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀವೋ ಅದೇ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಲತ್ತಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ತೆಳುವಾಗಿ ಕೂಡ ಲತ್ತಿಸ್ಕೊಳ್ಬಾರ್ದು, ಜಾಸ್ತಿ ದಪ್ಪಾಗೂ ಕೂಡ ಲತ್ತಿಸ್ಕೊಳ್ಬಾರ್ದು. ಮೀಡಿಯಮ್ ಆಗಿ ಎಲ್ಲದೂ ಕಡೆನೂ ಒಂದೇ ಸೈಜಲ್ಲಿರಬೇಕು. ಹಂಗಾದಾಗ ಮಾತ್ರ ಇದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಥರ ಲತ್ತಿಸ್ಕೊಂಡಿದ್ದೀನಿ. ಈಗ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ಪನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಇಲ್ಲ ಅನ್ನೋರು ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಇದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೀಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ಪನ್ನು ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಅಪ್ಲೈ ಮಾಡಿ ಆದಮೇಲೆ ನಾವೇನು ರೆಡಿ ಮಾಡಿರ್ತೀವಲ್ವ ಈ ಆಲೂ ಸ್ಟಫಿಂಗ್ನ ಈಗ ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಅದಕ್ಕೆ ಎಣ್ಣೆ ಆಗಲಿ ನೀರಾಗಲಿ ಖಂಡಿತವಾಗ್ಲೂ ಮಿಕ್ಸ್ ಮಾಡಬೇಡಿ. ನಾರ್ಮಲಾಗಿ ಈರುಳ್ಳಿಯಲ್ಲಿ ಕೂಡ ನೀರಿನ ಅಂಶ ಇರುತ್ತೆ. ನಾವು ಪೊಟ್ಯಾಟೊ ಎಲ್ಲ ಚೆನ್ನಾಗಿ ತೊಳ್ಕೊಂಡಿರ್ತೀವಲ್ವ, ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಏನು ಮಿಕ್ಸ್ ಮಾಡೋದು ಬೇಡ. ರೆಡಿ ಮಾಡಿರುವಂಥ ಈ ಆಲೂ ಸ್ಟಫಿಂಗ್ನ ಇದರಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಅಂದರೆ ಎಲ್ಲನೂ ಒಂದೇ ಸೈಡ್ ಹಾಕ್ಕೊಳ್ಬೇಡಿ, ಎಲ್ಲ ಕಡೆನೂ ಒಂದೇ ಸಮವಾದ ಅಳತೆಯಲ್ಲಿ ಹಾಕ್ಕೊಳ್ತಾ ಬನ್ನಿ. ಸುತ್ತಲೂ ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ತಾ ಬನ್ನಿ. ಎಡ್ಜಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಡಿ. ನೋಡಿ, ಈ ಥರ ಎಡ್ಜಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಎಲ್ಲ ಕಡೆನೂ ಒಂದೇ ಥರ ನೀವು ಸಮವಾಗಿ ಈ ಥರ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳಿ. ನಾನೀಗ ನೆಕ್ಸ್ಟ್ ಇದನ್ನು ರೋಲ್ ಮಾಡ್ತಾ ಇದ್ದೀನಿ. ಅಂದರೆ ನೀವೀಗ ಸಮೋಸ ಮಾಡ್ಕೊಳ್ಳುವಾಗ ಆಗಲಿ ಅಥವಾ ಏನಾದರೂ ಸ್ನ್ಯಾಕ್ಸ್ ಸ್ವೀಟ್ ಮಾಡ್ಕೊಳ್ಳೋಕೆ ಯಾವ ಥರ ರೋಲ್ ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ನಾನೀಗ ಇದನ್ನು ನಾರ್ಮಲಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ತಾ ರೋಲ್ ಮಾಡಿ. ಹಂಗಾದಾಗ ಮಾತ್ರ ಈರುಳ್ಳಿ ಸ್ಟಫಿಂಗ್ ಇದೆ, ಆಲೂ ಸ್ಟಫಿಂಗ್ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಾಂದರೆ ಒಂದೇ ಕಡೆ ದಪ್ಪ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ಎಲ್ಲ ಕಡೆನೂ ಒಂದೇ ಸಮವಾಗಿ ನಿಮಗೆ ಸ್ಟಫಿಂಗ್ ಕೂಡ ಚೆನ್ನಾಗಿ ಕೂರುತ್ತೆ. ನೋಡಿ, ಈಗ ಸ್ವಲ್ಪ ಎಡ್ಜಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ನೀರನ್ನು ಹಚ್ಕೊಂಡು ಈ ಥರ ಚೆನ್ನಾಗಿ ಹತ್ತಿಟ್ಬಿಡಿ. ಈ ಥರ ನೋಡಿ, ಚೆನ್ನಾಗಿ ಇದು ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು ಅಂತೇಳಿ ನಾನೀಗ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೋಡಿ, ಎಲ್ಲೂ ಕೂಡ ನಮಗೆ ಓಪನ್ ಆಗಬಾರ್ದು. ಈ ಥರ ಉಳಿದ ಏನು ಇನ್ನೊಂದು ರೋಲ್ ಇರುತ್ತಲ್ವ ಅದನ್ನು ಕೂಡ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಎಡ್ಜಲ್ಲಿ ಸ್ವಲ್ಪ ಈ ಥರ ಇರುತ್ತಲ್ಲ ಅದನ್ನು ಸ್ವಲ್ಪ ಸೈಡಲ್ಲಿ ಎರಡೂ ಸೈಡಲ್ಲಿ ಇರೋದನ್ನು ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಫೈನಲಾಗಿ ಎಲ್ಲ ಕಡೆಯೂ ಕೂಡ ಒಂದೇ ಸಮವಾಗಿ ನಮಗೆ ಈಗ ಸ್ಟಫಿಂಗ್ ಕೂಡ ಎಲ್ಲದು ರೋಲ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಈಗ ಒಂದು ಕಡಾಯಿಗೆ ಕೆಳಗಡೆ ನೀರನ್ನು ಹಾಕ್ಕೊಂಡು ಮೇಲೆ ನಾನೀಗ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. 2 ರೋಲ್ ಮಾಡ್ಕೊಂಡಿದ್ದೀನಿ. 2 ರೋಲ್ ಕೂಡ ಒಂದರಲ್ಲೇ ಇಟ್ಟು 15 ನಿಮಿಷ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೆಳಗಡೆ ನೀರು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಜಾಸ್ತಿ ಸ್ಟೀಮ್ ಮಾಡುವಾಗ ನೀರು ಕೂಡ ಖಾಲಿ ಆಗಿಬಿಡುತ್ತೆ. ನೀವು ನೋಡ್ಕೊಳ್ತಾನೆ ಇರಬೇಕು. ಕನಿಷ್ಠ ಅಂದರೆ ಒಂದು 10 ರಿಂದ 15 ನಿಮಿಷನಾಗಲಿ ನೀವು ಎಷ್ಟು ಚೆನ್ನಾಗಿ ಸ್ಟೀಮ್ ಮಾಡ್ತೀರೋ ನಮಗೆ ಅಷ್ಟು ಟೇಸ್ಟಿಯಾಗಿ ನಮಗೆ ಸ್ನ್ಯಾಕ್ಸ್ ಕೂಡ ರೆಡಿಯಾಗುತ್ತೆ. ಒಂದು 15 ನಿಮಿಷ ಆದಮೇಲೆ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ಸ್ಟೀಮ್ ಮಾಡಿದ್ದೀನಲ್ವ, ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ. ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು ಖಂಡಿತವ್ರಿಗೂ ಡೈರೆಕ್ಟಾಗಿ ನೀವು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಬಟ್ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೀವು ಸ್ಟೀಮ್ನ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಂತ. ಈಗ ಇದನ್ನ ಸ್ಟೀಮ್ ಪ್ಲೇಟ್ನ ಸೈಡಲ್ಲಿಡಿ. ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಲ್ವ, ಈಗ ನಾನೇನು ಎಡ್ಜಲ್ಲಿ ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ, ನಾರ್ಮಲಾಗಿ ಈ ಥರ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಿಮಗೇನಾದರೂ ಇನ್ನೂ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಇನ್ನು ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು.
ನೋಡಿ ಈ ಥರ ಯಾವುದೇ ರೀತಿ ಸ್ಟಫಿಂಗ್ ಕೂಡ ಹೊರಗಡೆ ಬರೋದಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಸ್ಟೀಮ್ ಮಾಡಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಗೋಧಿ ಹಿಟ್ಟಿಗೆ ಹತ್ಕೊಂಡಿರುತ್ತೆ. ಯಾವುದೇ ರೀತಿ ಸ್ಟಫಿಂಗ್ ಆಗಲಿ ಕೆಳಗಡೆ ಉದುರೋದಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಇದೇ ರೀತಿ ನಾನು ಉಳಿದ ಇನ್ನೊಂದು ರೋಲ್ ಇರುತ್ತಲ್ವ, ಚಪಾತಿ ರೋಲ್, ಅದರಿಂದನೂ ಸಹ ನಿಧಾನವಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಮಕ್ಕಳಿಗೆ ಕೆಲವೊಂದು ಸಲ ಟಿಫಿನ್ಗೆ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಸ್ನ್ಯಾಕ್ಸ್ನ ನೀವು ಮರಿದೇ ಟ್ರೈ ಮಾಡಿ. ಇದ್ರ ಟೇಸ್ಟ್ ಅಂತೂ ಮಕ್ಕಳು ಕೂಡ ಮರೆಯೋಲ್ಲ, ನೀವು ಕೂಡ ಮರೆಯೋದಿಲ್ಲ. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗಿನ ಸೈಡಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಒಂದು ಬೌಲ್ನ ತೊಗೊಳ್ಳಿ. ಬೌಲ್ಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಸ್ಟೀಮ್ ಮಾಡಿರ್ತೀವಲ್ವ, ಸ್ಟೀಮ್ ಮಾಡಿರೋದನ್ನು ರೋಲ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು. ಈ ಥರ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಡು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟು ಬದಲಿಗೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಕೂಡ ತೊಗೊಳ್ತಾರೆ. ಬಟ್ ಕಾರ್ನ್ಫ್ಲೋರ್ ಹಿಟ್ಟು ಕೂಡ ತೊಗೊಳ್ಬೋದು, ಮೈದಾ ಹಿಟ್ಟು ಕೂಡ ತೊಗೊಳ್ಬೋದು. ಮೈದಾ ಹಿಟ್ಟನ್ನು ತೊಗೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ನಮಗೆ ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಮೈದಾ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿರೋಂಥ ಈ ಆಲೂ ರೋಲ್ನ ಒಂದು 2ರಿಂದ 3 ಸಲ ಕ್ಲೀನಾಗಿ ಹದ್ದಿದಾದಮೇಲೆ ನಾವೀಗ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿರಬೇಕು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸಿರಬೇಕು. ನಿಧಾನವಾಗಿ ಒಂದೊಂದಾಗಿ ಮೈದಾ ಹಿಟ್ಟಲ್ಲಿ ಈ ಆಲೂ ರೋಲ್ನ ಎದ್ಬಿಟ್ಟು ಈಗ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ತೀರಾ ಹೈ ಫ್ಲೇಮಲ್ಲೂ ಕೂಡ ಎಣ್ಣೆನ ಕಾಯಿಸ್ಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೂ ಕೂಡ ಕಾಯಿಸ್ಲಿಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಲಿಕ್ಕಿಡಿ. ಗ್ಯಾಸನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡಬೇಕು. ಈಗ 2 ಕಡೆನೂ ನಾನೀಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಏನಾದರೂ ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಒಂದೇ ಕಡೆ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಎಲ್ಲ ನಮ್ಗೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ 2 ಕಡೆನೂ ಕೂಡ ಈ ಥರ ಉಲ್ಟಾ ತಿರುಗಿಸ್ತಾ 2 ಸೈಡ್ ಕೂಡ ತುಂಬ ಚೆನ್ನಾಗಿ ನಾನು ರೋಸ್ಟ್ ಆಗೋ ತನಕ, ಅಂದರೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋ ತನಕ ನೀವು ತುಂಬ ಪೇಷನ್ಸಿಂದ ಫ್ರೈ ಮಾಡ್ಕೊಳ್ಬೇಕು. ಫೈನಲ್ ಆಗಿ ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ. ಎಷ್ಟು ಚೆನ್ನಾಗಿ ನೋಡಿದರೆ ಸಾಕು, ಯಾವಾಗ ತಿಂತೀವಿ ಏನೋ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಸ್ನ್ಯಾಕ್ಸ್ ಕೂಡ ಆಲೂ ಸ್ನ್ಯಾಕ್ಸ್ ರೆಡಿಯಾಗಿತ್ತು. ಈ ಆಲೂ ಫ್ಲಫಿಂಗ್ ಮಾಡೋದು ತುಂಬಾ ಈಸಿ, ಯಾವುದೇ ರೀತಿ ಕಷ್ಟ ಕೂಡ ಅನಿಸೋದಿಲ್ಲ. ನೋಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಬಟ್ ಮಾಡಿದರೆ ತುಂಬ ಸುಲಭವಾಗಿ ಈ ಸ್ನ್ಯಾಕ್ಸ್ನ ಮಾಡ್ಬೋದು. ಫೈನಲಾಗಿ ಇದೇ ರೀತಿ ಉಳಿದ ಆಲೂ ರೋಲ್ನ ಇದೇ ಥರನೇ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ. ನೋಡಿ, ಉಳ್ಕಿದಂತನೂ ಕೂಡ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ಯಾಟರ್ಡೆ ಸಂಡೇ ಬಂದಾಗ ಈ ಥರ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಈ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ಕೂಡ ತಿಂತಾರೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದ್ರ ಜೊತೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಬೋದು, ಅಥವಾ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಚಟ್ನಿ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಸಿಂಪಲಾಗಿ ಟೊಮೆಟೊ ಕೆಚಪ್ ಜೊತೆ ಕೂಡ ತೊಗೊಳ್ಬೋದು. ಕೆಲವರಿಗೆ ಟೊಮೆಟೊ ಕೆಚಪ್ ಕೂಡ ತಿನ್ಲಿಕ್ಕೆ ಬೇಜಾರಾಯಿತು ಅಂದರೆ ಬರೀ ಬೈಲೆ ಇದನ್ನು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೀಗ ಒಂದು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇನಾದರೂ ಟ್ರೈ ಮಾಡಿದೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.